Welcome back to Saga Stories. So it's team number 7, Sunrisers Hyderabad. ಹೆಂಗಿದೆ SRH ಲಾಸ್ಟ್ ಟೈಮ್ ನ ಫೈನಲಿಸ್ಟ್ಗಳು ಬೆಂಕಿ ಬಾಂಬ್ ತರ ಇಟ್ಕೊಂಡಿದ್ದಂತ ಟೀಮು ಇವಾಗ ಯಾವ ತರ ಆಗಿದೆ ಲಾಸ್ಟ್ ಸೀಸನ್ಗೆ ಕಂಪೇರ್ ಮಾಡ್ತಾರೆ ಈ ಸೀಸನ್ ಯಾವ ತರ ಕಾಣಿಸ್ತಿದೆ ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ ಮಗ. ಹೆಂಗ್ ರೆಡಿ ಮಾಡೋರೆ ಕಾವ್ಯ ಮಾರನ್ ಅವರು ಟೀಮ್ನ ಅಂತ ಅಂದ್ರೆ 20 ಜನ ತಗೊಂಡವ್ರೆ ಮಗ. 10 ಜನ ಬೌಲರ್ಸ್ನ ತಗೊಂಡು ಇನ್ನು ಮಿಕ್ಕವರಲ್ಲಿ 10 ಜನನ ತಗೊಂಡಿದ್ದಾರೆ ಮಗ. 20 ಜನದಲ್ಲಿ 10 ಜನ ಬೌಲರ್ಸ್ ಒಂಥರ ಬೌಲಿಂಗ್ ಯೂನಿಟ್ ಸ್ಟ್ರೆಂಥನ್ ಮಾಡ್ಕೋಬೇಕು ಅನ್ನೋತ್ರನೇ ತಗೊಂಡಿರೋ ಕಾಣಿಸ್ತೈತಿ. 10 ಜನನ ಆಲ್ರೌಂಡರ್ಸ್ಗಳನ್ನೆಲ್ಲ ತಗೊಂತ ಹೋದ್ರೆ ಅಲ್ಲಿ ಸುಮಾರು ಜನ ಒಂಥರ ಬೌಲರ್ಸ್ಗಳನ್ನೇ ಬರ್ತಾರೆ. ಮೋರ್ ಆಫ್ ಎ ಬೌಲಿಂಗ್ ಟೀಮ್ ಅಂತಾನೆ ಕಾಣಿಸ್ತಾ ಇದೆ, ಬ್ಯಾಟಿಂಗ್ ಟೀಮ್ ಅನ್ನೋದಕ್ಕಿಂತ. ಸೊ ಬ್ಯಾಟಿಂಗ್ ಅಲ್ಲಿ ಬೇಕಾಗಿರೋರು ಇವರಿಗೆ ಲೆವೆಲಲ್ಲಿ ಆಡುವಂಥ ಪ್ಲೇಯರ್ಸ್ಗಳನ್ನ ತಗೊಂಡಿದ್ದಾರೆ. ಒಂಥರ ಬ್ಯಾಕಪ್ ಆಗಿ ಒಂಥ ಪುಡಾಂಗು ಪಂಟ್ರು ಆ ಥರ ಏನು ಕಾಣಿಸ್ತಾ ಇಲ್ಲ. ಲಾಸ್ಟ್ ಟೈಮ್ ಹೆಂಗಿದ್ರು ಇವರಿಗೆ ಬ್ಯಾಕಪ್ ಆಗಿ ಆಡನ್ ಮಾರ್ಕ್ರಮ್ ಓವರ್ಸೀಸ್ ಬ್ಯಾಕಪ್ ಹೋದು ಚಿಂದಿ ಆಗಿತ್ತು. ಆಡನ್ ಮಾರ್ಕ್ರಮ್ ಇದ್ರು, ಗ್ಲಾನ್ ಫಿಲಿಪ್ ಇದ್ರು, ಒಂಥರ ಚಿಂದಿ ಓವರ್ಸೀಸ್ ಬ್ಯಾಕಪ್ ಇತ್ತು. ಬಟ್ ಈ ಸೀಸನ್ ಅಷ್ಟೊಂದು ಆ ಮಟ್ಟಿಗೆ ಏನು ಕಾಣಿಸ್ಕೊಂತ ಇಲ್ಲ. ಇವ್ರ ಟೀಮ್ನ ನೋಡ್ತಾ ಇತ್ತು ಅಂದ್ರೆ ಟ್ರೇವಸ್ ಹೆಡ್ 14 ಕೋಟಿಗೆ ರಿಟರ್ನ್ ಆದ್ರು ಅಂದ್ರೆ ಅಭಿನವ್ ಮನೋಹರ್ನ 3.2 ಕೋಟಿಗೆ ತಗೊಂಡ್ರೆ ಇದೊಂದು ಒಳ್ಳೆ ಪಿಕ್ ಆಗಿದೆ ಇವರಿಗೆ. ಆಮೇಲೆ ಅಥರ್ವಾ ಡೇಡ್ ಅವ್ರನ್ನ 30 ಲಕ್ಷ ಬೇಸ್ ಪ್ರೈಸ್ ಕೊಟ್ಟು ತಗೊಂಡ್ರೆ, ಸಚಿನ್ ಬೇಬಿನೂ ಕೂಡ 30 ಲಕ್ಷ ಬೇಸ್ ಪ್ರೈಸ್ ಕೊಟ್ಬಿಟ್ಟು ತಗೊಂಡಿದೆ. ಇವ್ರನ್ನ ಬ್ಯಾಕಪ್ ಆಗಿ ಅಥವಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡುವಂಥ ಸಾಧ್ಯತೆ ಇದೆ. ಆ್ಯಂಡ್ ವಿಕೆಟ್ ಕೀಪರ್ಸ್ಗಳ ಕ್ಯಾಟಗರಿಯಲ್ಲಿ ಹೆನ್ರಿ ಕ್ಲಾಸನ್ ಅಂಡ್ ಇಶಾನ್ ಕಿಶಾನ್. ಹೆನ್ರಿ ಕ್ಲಾಸನ್ 23 ಕೋಟಿ ಕೊಟ್ಟು ರಿಟರ್ನ್ ಮಾಡ್ಕೊಂಡ್ಬಿಟ್ಟಿದ್ರೆ ಸಿಕ್ಕಾಪಟ್ಟೆ ಹೈ ಆಯಿತು ಇವರಿಗೆ. ಆ್ಯಂಡ್ ಇಶಾನ್ ಕಿಶಾನ್ಗೆ 11.25 ಕೋಟಿ. ಓಕೆ, ವ್ಯಾಲ್ಯೂ ವರ್ತ್ ಅಂತ ಹೇಳ್ಬೋದು. ಆ್ಯಂಡ್ ಇವರಿಬ್ಬರನ್ನೂ ಕೂಡ ಆಡಿಸ್ಲೇಬೇಕು. ಆ್ಯಂಡ್ ಇಲ್ಲಿ ಎರಡು ಮಾತಿಲ್ಲವಲ್ಲ, ಇವರಿಬ್ಬರನ್ನ ಆಡಿಸ್ಲೇಬೇಕು ಮಗ. ಇಲ್ಲಿ ಬ್ಯಾಕಪ್ ವಿಕೆಟ್ ಕೀಪರ್ ವಿಕೆಟ್ ಕೀಪರ್ ಎಲ್ಲ ಏನಿಲ್ಲ, ಇರೋ ಇಬ್ಬರು ವಿಕೆಟ್ ಕೀಪರ್ ಕೂಡ ಆಡಲೇಬೇಕು. ಆಲ್ರೌಂಡರ್ಸ್ಗಳ ಕ್ಯಾಟಗರಿಲಿ ಅಭಿಷೇಕ್ ಶರ್ಮಾ ಇವರು ಶೋರಾಗಿ ಆಡುವಂಥವ್ರು, ನಿತೀಶ್ ಕುಮಾರ್ ರೆಡ್ಡಿ ಆ್ಯಂಡ್ ಶೋರಾಗಿ ಆಡುವಂಥವ್ರು ಪಕ್ಕ ಎರಡು ವ್ಯಾಲ್ಯೂ ವರ್ತ್ ಪಿಕ್ಕು. ಯಾಕಂದರೆ 6 ಕೋಟಿಗೆ ನಿತೀಶ್ ಕುಮಾರ್ ರೆಡ್ಡಿ ಸಿಕ್ಕಿದ್ದಾರೆ ಅಂತಂದರೆ ರಿಟರ್ನ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಇದು ಖುಷಿ ಪಡಲೇಬೇಕು, ಅವರು ಪಲ್ಟಿ ಹೊಡಿಲೇಬೇಕು. ಯಾಕೆಂದರೆ ಈ ಸಲ ಆಪ್ಷನ್ಗೆ ಏನೋ ಬಂದವ್ರೆ 15 ಕೋಟಿ ಮಿಸ್ ಇಲ್ಲ, ಆರೆಂಜ್ಗೆ ಹೋಗಿರೋರು. ಅಭಿಷೇಕ್ ಶರ್ಮಾ 14 ಕೋಟಿ, ಇವರು ಕೂಡ ವ್ಯಾಲ್ಯೂ ವರ್ತ್ ಅಂತಲೇ ಹೇಳ್ಬೋದು ರೀಸೆಂಟಾಗಿರೋವಂಥ ಫಾರ್ಮ್ನ ನೋಡ್ತು ಅಂತಂದರೆ. ಆ್ಯಂಡ್ ಕಮಿಂದು ಮೆಂಡಿಸ್ ಅವ್ರನ್ನ ಬೇಸ್ ಪ್ರೈಸ್ ಕೊಟ್ಬಿಟ್ಟು 75 ಲಕ್ಷಕ್ಕೆ ಪಿಕ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಅನಿಕೇತ್ ವರ್ಮಾ ಅಂತ 20 ಲಕ್ಷ ಕೊಟ್ಬಿಟ್ಟು ಪಿಕ್ ಮಾಡ್ಕೊಂಡಿದ್ದಾರೆ. ಈ ಆಲ್ರೌಂಡರ್ಸ್ನ ಟೋಟಲ್ ಆಗಿ 4 ಜನ ಆಲ್ರೌಂಡರ್ಸ್ ಇದ್ದಾರೆ, ವಿಕೆಟ್ ಕೀಪರ್ಸ್ ಇಬ್ಬರು ಇದ್ದಾರೆ, ಜೆನ್ಯೂನ್ ಬ್ಯಾಟರ್ಸ್ಗಳ ಕ್ಯಾಟಗರಿಲಿ 4 ಜನ ಇದ್ದಾರೆ ಮಗ. ಆ್ಯಂಡ್ 10 ಜನ ಇದ್ದಾರೆ ಬೌಲರ್ಸ್ಗಳ ಕ್ಯಾಟಗರಿಲಿ. ಪ್ಯಾಟ್ ಕಮಿನ್ಸ್ 18 ಕೋಟಿ ಹೆವಿ ಇನ್ವೆಸ್ಟ್ಮೆಂಟ್ ಆಯಿತು. ಸೀನೇ ಇಲ್ಲ, ಅಷ್ಟೊಂದೆಲ್ಲ ಕೊಡುವಂಥ ಅಗತ್ಯತೆ ಇಲ್ಲ ಪ್ಯಾಟ್ ಕಮಿನ್ಸ್ಗೆ. ಮೊಹಮ್ಮದ್ ಶಮಿ 10 ಕೋಟಿ ಕೊಟ್ಬಿಟ್ಟು ತಗೊಂಡ್ರೆ, ಹರ್ಷಲ್ ಪಟೇಲ್ನ 8 ಕೋಟಿ ಕೊಟ್ಬಿಟ್ಟು ತಗೊಂಡ್ರದು. ಇವೆರಡು ಕೂಡ ಒಂದು ಡೀಸೆಂಟ್ ಪಿಕ್, ಒಳ್ಳೆ ಪಿಕ್ ಅಂತ ಹೇಳ್ಬೇಕು. ಮೊಹಮ್ಮದ್ ಶಮಿ 10 ಕೋಟಿಗೆ ಸಿಗ್ತಾರೆ ಅಂತಂದರೆ ಇದೊಂಥರ ಖುಷಿ ವಿಚಾರನೇ ಅವರಿಗೆ. ರಾಹುಲ್ ಚಾರ್ನ 3.2 ಕೋಟಿ ಕೊಟ್ಬಿಟ್ಟು ತಗೊಂಡ್ರೆ, ಆಡಮ್ ಜಾಂಪಾನ 2.4 ಕೋಟಿ ಕೊಟ್ಬಿಟ್ಟು ತಗೊಂಡಿದ್ರೆ, ಹಂಗೆ ನೋಡೋಕೆ ಹೋದ್ರೆ ಆಡಮ್ ಜಾಂಪ ಚೀಪಾಗಿ ಸಿಕ್ಕಿದ್ರೆ ಅಂತ ಹೇಳಬೇಕು. ರಾಹುಲ್ ಚಾರ್ ಅಂಥ ಸೀನೆಲ್ಲ ಏನು ತೋರಿಸಿಲ್ಲ. IPL ಅಂತ ಬಂದಾಗ ರೀಸೆಂಟಾಗಿ ಒಂದು 2-3 ವರ್ಷದಿಂದ ಒಂಥರ ಫಾರ್ಮಲ್ಲೇ ಇಲ್ಲ. ಮುಂಚೆ ಮುಂಬೈಲಿದ್ದಂಥ ಚಾರ್ಗೂ ಇವಾಗ ಇರೋವಂಥ ಚಾರ್ಗೂ ಡಿಫ್ರೆನ್ಸ್ ಸಿಕ್ಕಾಪಟ್ಟೆ ಇದೆ. ಆ್ಯಂಡ್ ಸಿಮರ್ಜಿತ್ ಸಿಂಗ್ ಅವ್ರನ್ನ ತಗೊಂಡಿದ್ರೆ 1.5 CR ಕೊಟ್ಬಿಟ್ಟು ಆಡಿಸೋ ಸಾಧ್ಯತೆ ಇದೆ ಇವ್ರನ್ನ. ಆಮೇಲೆ ಇಶಾನ್ ಮಾಲಿಂಗ ಅವ್ರನ್ನ ತಗೊಂಡಿದ್ದಾರೆ 1.2 CR ಕೊಟ್ಬಿಟ್ಟು. ಇವ್ರನ್ನೂ ಕೂಡ ಆಡಿಸುವಂಥ ಸಾಧ್ಯತೆ ಇದೆ, ಈ ಶ್ರೀಲಂಕನ್ ಪ್ಲೇಯರ್ನ. ಒಳ್ಳೆ ಬೌಲರು, ನೋಡೋಣ ಹೆಂಗೆ ಆಡ್ತಾರೆ ಅಂತ. ಆ್ಯಂಡ್ ಜಯದೇವ್ ಉನಾದ್ಕಾಟ್ ಅವ್ರನ್ನ ತಗೊಂಡಿದ್ದಾರೆ SRH ಅವರು 1 CR ಕೊಟ್ಬಿಟ್ಟು. ಅದೇ ಒಂಥರ ಇಂಪ್ಯಾಕ್ಟ್ ಪ್ಲೇಯರಾಗಿ ಆಡಿಸುವಂಥ ಸಾಧ್ಯತೆ ಇದೆ. ಬಟ್ 11ಅಲ್ಲಿ ಆಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ಜಯದೇವ್ ಉನಾದ್ಕಾಟು. ಆ್ಯಂಡ್ ಬ್ರೆಂಡನ್ ಅಂತ ಒಬ್ಬರನ್ನ ತೊಗೊಂಡಿದ್ರೆ 1 CR ಕೊಟ್ಬಿಟ್ಟು ನನ್ನ ಪ್ರಕಾರ ಇದು ಬ್ಯಾಕಪ್ ಆಗಿ ಅಂತ ಕಾಣಿಸುತ್ತೆ, ಆಡಿಸುವಂಥ ಸಾಧ್ಯತೆ ಕಾಣಿಸ್ತಾ ಇಲ್ಲ. ಆಮೇಲೆ ಅನ್ಸಾರಿ ಅಂತ ತೊಗೊಂಡಿದ್ರೆ ಜಿಶಾನ್ ಯಾವ್ದು ಗುರು ಇದು ಚಿತ್ರವಾಗಿರುವಂಥ ಹೆಸರು, ಜಿಶಾನ್ ಅನ್ಸಾರಿ 40 ಲಕ್ಷ ಕೊಟ್ಬಿಟ್ಟು ತೊಗೊಂಡಿದ್ದಾರೆ. ಆ್ಯಂಡ್ ಇವ್ರನ್ನೂ ಕೂಡ ಬ್ಯಾಕಪ್ ಆಗಿ ತಗೊಂಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಇಲ್ಲಿ ಮೇಯ್ನಾಗಿ ಬೌಲರ್ಸ್ಗಳ ಕ್ಯಾಟಗರಿಗೆ ಬಂತು ಅಂದರೆ ಪ್ಯಾಟ್ ಕಮಿನ್ಸ್ ಪಕ್ಕ ಆಡ್ತಾರೆ, ಮೊಹಮ್ಮದ್ ಶಮಿ ಪಕ್ಕ ಆಡ್ತಾರೆ, ಹರ್ಷಲ್ ಪಟೇಲ್ ಪಕ್ಕ ಆಡ್ತಾರೆ, ರಾಹುಲ್ ಚಾರ್ನ ಆಡಿಸ್ಲೇಬೇಕು. ಆ್ಯಂಡ್ ಆಡಮ್ ಜಾಂಪನು ಕೂಡ ಆಡಿಸ್ಲೇಬೇಕು. ಆ ಥರ ಸೀನ್ನ ಇಟ್ಕೊಂಡಿದ್ದಾರೆ ಇವರು. 5 ಜನನ ಆಡಿಸ್ಲೇಬೇಕು ಅನ್ನೋ ಥರ ಸೀನ್ನ ಇಟ್ಕೊಂಡಿದ್ದಾರೆ. ಆ್ಯಂಡ್ ಆಲ್ರೌಂಡರ್ಸ್ಗಳ ಕ್ಯಾಟಗರಿಗೆ ಬಂತು ಅಂದರೆ ಅಭಿಷೇಕ್ ಶರ್ಮಾ ಆಡ್ತಾರೆ, ನಿತೀಶ್ ಕುಮಾರ್ ರೆಡ್ಡಿ ಆಡ್ತಾರೆ. ಬ್ಯಾಟರ್ಸ್ಗಳ ಕ್ಯಾಟಗರಿ ಟ್ರಾವೆಸ್ ಹೆಡ್ ಮತ್ತು ಅಭಿನವ್ ಮನೋಹರ್ ಇಲ್ಲಿ ಆಡಲೇಬೇಕು, ಆ ಥರ ಸೀನ್ ಇದೆ ಇವ್ರದ್ದು. ಆಮೇಲೆ ವಿಕೆಟ್ ಕೀಪರ್ಸಲ್ಲಿ ಇಬ್ಬರು ಕೂಡ ಪ್ಲೇಯಿಂಗ್ ಲೆವೆನಲ್ಲಿ ಆಡಲೇಬೇಕು. ಓವರ್ ಆಲ್ 11 ನೋಡ್ತು ಅಂತಂದ್ರೆ ಮಗ ಯಾವ ಥರ ಕಾಂಬಿನೇಷನ್ ವರ್ಕೌಟ್ ಮಾಡ್ಕೋಬೋದು ಅಂತಂದರೆ, ಟ್ರಾವೆಸ್ ಹೆಡ್ ಜೊತೆಗೆ ಅಭಿಷೇಕ್ ಶರ್ಮಾ ಓಪನ್ ಮಾಡ್ತಾರೆ. ಲಾಸ್ಟ್ ಇಯರ್ದು ಏನು ಇವ್ರದ್ದು ಓಪನಿಂಗ್ ಕಾಂಬಿನೇಷನ್ ಏನಿತ್ತು ಅದೇ ಕಾಂಬಿನೇಷನ್ ಜೊತೆಗೇ ಹೋಗ್ತಾ ಇದ್ದಾರೆ. ಆ್ಯಂಡ್ ಲಾಸ್ಟ್ ಸೀಸನ್ ಇದ್ದಂಗೆ ಈ ಸೀಸನ್ ಇರುತ್ತೆ ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ. ನೋಡೋಣ, ಸೀಸನ್ ಬಂದಾಗ ಗೊತ್ತಾಗುತ್ತೆ ನಮಗೆ. ಏನು ಲಾಸ್ಟ್ ಸೀಸನ್ ಬೊಂಬಾಟಾಗಿ ಓಪನಿಂಗ್ ಕೊಡಿದ್ರು, ನಾಯಿಗೆ ಹೊಡೆದಂಗೆ ಹೊಡಿತಾರೆ ಇಬ್ಬರು ಸೇರಿಕೊಂಡು. ಬಿಡಿ ಸೀಸನ್ ಹಂಗೆ ಇರುತ್ತಾ, ಎಲ್ಲ ಸೀಸನ್ನು ಎವ್ರಿ ಡೇ ಇಸ್ ನಾಟ್ ಎ ಸಂಡೇ ಅನ್ನೋ ಹಾಗೆ ಎವ್ರಿ ಸೀಸನು ಅದೇ ಥರ ಇರುತ್ತೆ ಅಂತಲೂ ಕೂಡ ಹೇಳೋಕ್ಕಾಗಲ್ಲ.
ಮೂರನೇ ಸ್ಥಾನದಲ್ಲಿ ಇಶಾನ್ ಕಿಶನ್ ಬರಬೇಕಾಗಿ ಬರುತ್ತೆ. ನೋಡಿ ಇಲ್ಲಿ ಒಂಥರ ಕರೆಕ್ಟಾಗಿ ಪಿಕ್ ಮಾಡಿಲ್ಲ ಅಂತ ಹೇಳ್ತೀನಿ ನಾನು. ಇಶಾನ್ ಕಿಶನ್ ಅಗತ್ಯತೆ ಇವ್ರಿಗೆ ಇರಲಿಲ್ಲ, ಇನ್ನು ಬೇರೆಯವ್ರನ್ನ ತಗೋಬೇಕಾಗಿತ್ತು. ಹಂಗೆ ನೋಡೋಕೆ ಹೋಯ್ತು. ಇಶಾನ್ ಕಿಶನ್ ಓಪನಿಂಗ್ ಸ್ಲಾಟಲ್ಲೇ ಎಫೆಕ್ಟಿವ್ ಆಗಿ ಕಾಣಿಸ್ಕೊಂಡು ನಂಬರ್ 3 ಅಷ್ಟೊಂದು ಎಫೆಕ್ಟಿವ್ ಆಗಿ ಕಾಣಿಸ್ಕೊಂಡಿಲ್ಲ. ಬಟ್ ಇಲ್ಲಿ ತೊಗೊಂಡಿದ್ರೆ ಅವ್ರು ನಂಬರ್ 3 ಆಡಬೇಕು. ನನ್ನ ಪ್ರಕಾರ ಇಶಾನ್ ಕಿಶನು ವಿಕೆಟ್ ಕೀಪಿಂಗ್ ಮಾಡ್ತಾರಾ ಅಥವಾ ಕ್ಲಾಸನ್ ವಿಕೆಟ್ ಕೀಪಿಂಗ್ ಮಾಡ್ತಾರೆ, ಇದು ಕೂಡ ಒಂದು ಕ್ವೆಶನ್ನು. ಯಾರನ್ನ ಮಾಡಿಸ್ತಾರೋ ಗೊತ್ತಿಲ್ಲ, ಅದು ನಮಗೆ ಮ್ಯಾಚ್ ಸ್ಟಾರ್ಟ್ ಆದ್ಮೇಲೆ ಗೊತ್ತಾಗೋದು ಯಾರನ್ನ ವಿಕೆಟ್ ಕೀಪಿಂಗ್ ಮಾಡಿಸ್ತಾರೆ ಅಂತ. ಒಟ್ಟಿನಲ್ಲಿ ಆಪ್ಷನ್ ಅಂತೂ ಇದ್ದಾರೆ, ಇಬ್ಬರೂ ಕೂಡ ವಿಕೆಟ್ ಕೀಪಿಂಗ್ ಮಾಡೋ ಅಂಥವ್ರೇ. ಆ್ಯಂಡ್ ಇಬ್ಬರಿಗೂ ಕೂಡ 100% ಹೆವಿ ಎಬಿಲಿಟಿ ಇದೆ ವಿಕೆಟ್ ಕೀಪಿಂಗಲ್ಲಿ. ಆ್ಯಂಡ್ ಫೀಲ್ಡಿಂಗು ಕೂಡ ಇಬ್ಬರು ಮಾಡ್ತಾರೆ. ನಿತೀಶ್ ಕುಮಾರ್ ರೆಡ್ಡಿ ಇವರು ಒಂದು ಒಳ್ಳೆ ಬೇಕು. ಯಾಕಂದರೆ ರೀಸೆಂಟಾಗಿರುವಂಥ ಫಾರ್ಮ್ನ ನೋಡ್ತು ಅಂತಂದರೆ ನಿತೀಶ್ ಕುಮಾರ್ ರೆಡ್ಡಿ ಅವನ ಅಜ್ಜಿ ಹಾಕೊಂಡು ಚಚ್ಚೋದು ಯಾಕೋ ಡೌಟ್ ಕಾಣಿಸ್ತಾ ಇಲ್ಲ. ಆಮೇಲೆ ನಂಬರ್ 5 ಅಭಿನವ್ ಮನೋಹರ್ ಬರಲೇಬೇಕು ಅಂತ ಅನ್ನಿಸಿದೆ ಮಗ ಈ ಪವರ್ ಹಿಟರು. ಸೀನ್ ನೋಡ್ತು ಅಂತಾನೆ ಹೆಂಗಿದೆ ಅಂತಂದರೆ ಲಾಸ್ಟ್ ಟೈಮ್ಗೆ ಕಂಪೇರ್ ಮಾಡ್ತು ಅಂತಂದರೆ ಈ ಟೈಮ್ ಸ್ವಲ್ಪ ಕಮ್ಮಿ ಕಾಣಿಸ್ತಾ ಇದೆ. ನಂಬರ್ 6 ಕ್ಲಾಸನ್ ಬರ್ತಾರೆ, ನಂಬರ್ 5 ಬೇಕಾದ್ರೂ ಬರ್ಬೋದು, ನಂಬರ್ 6ಗೆ ನೀವು ಅಭಿನವ್ ಮನೋಹರ್ನ ಕಳಿಸ್ಬೋದು. ಬಟ್ ಯೂಶ್ವಲಿ ಕ್ಲಾಸನ್ ಬಾಟಮಲ್ಲೇ ಆದಷ್ಟು ಎಷ್ಟು ಬಾಟಮಲ್ಲಿ ಬರ್ತಾರೋ ಅಷ್ಟೇ ಇವರಿಗೆ ಒಳ್ಳೆಯದಾಗುತ್ತೆ. ಸೊ ಅಭಿನವ್ ಮನೋಹರ್ ಆ್ಯಂಡ್ ಕ್ಲಾಸನ್ ಇದನ್ನು ನೋಡ್ತು ಅಂದರೆ ಇವರ ಟಾಪ್ 6 ಏನಿದೆ, ಓಕೆ ಟಾಪ್ 6 ಮಸ್ತಾಗಿದ್ದಾರೆ, ಇವರು ಚೆನ್ನಾಗಿ ಆಡ್ತಾರೆ, ಒಂದು ಹೋಪ್ಸ್ ಇದೆ, ಒಂದು ಇಲ್ಲ ಪವರ್ ಹಿಟ್ಟಿಂಗ್ ಎಬಿಲಿಟಿ ಇದೆ, ನಾಯಿ ಗುಡ್ದಂಗೆ ಹೊಡಿತಾರೆ ಇವರು ಅಂತ ಅನ್ನಿಸ್ತಾರೆ ಟಾಪ್ 6 ನೋಡ್ತಾರೆ. ಬಟ್ ಅದಾದಮೇಲೆ ಒಂಥರ ಬ್ಯಾಟಿಂಗ್ ಅವ್ರದ್ದು ಒಂಥರ ಡಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಕಮಿನ್ಸ್ ಬಂದುಬಿಡ್ತಾರೆ, ಓಪನ್ ಅಪ್ ಆಗೋಗ್ಬಿಡುತ್ತೆ ಅವ್ರದ್ದು. ಕಮಿನ್ಸ್, ಹರ್ಷಲ್ ಪಟೇಲ್, ಶಮಿ, ಒಟ್ಟಲ್ಲಿ ಕೇಪಬಿಲಿಟಿ ಇದೆ. ಶಮಿಗೂ ಕೇಪಬಿಲಿಟಿ ಇದೆ, ಕಮಿನ್ಸ್ಗೂ ಕೇಪಬಿಲಿಟಿ ಇದೆ, ಹೊಡೆಯೋದಕ್ಕೆ 1-2 6ನ ಹೊಡೆಯೋದಕ್ಕೆ ಕೇಪಬಿಲಿಟಿ ಇದೆ. ಆಮೇಲೆ ಇಟ್ಸ್ ರಾಹುಲ್ ಚಾರ್ ಬಂದುಬಿಡ್ತಾರೆ, ಆಮೇಲೆ ಜಾಂಪಾ ಬಂದುಬಿಡ್ತಾರೆ. ಸೊ ಇದನ್ನ ಕಾಂಬಿನೇಷನ್ ನೋಡ್ತು ಅಂತಂದರೆ ಯಾಕೋ ನನಗೆ ಲಾಸ್ಟ್ ಟೈಮ್ಗೆ ಕಂಪೇರ್ ಮಾಡ್ತು ಅಂದರೆ ಅಷ್ಟು ಎಫೆಕ್ಟಿವ್ ಆಗಿ ಯಾಕೋ ಕಾಣಿಸ್ತಾ ಇಲ್ಲ ಸನ್ರೈಸರ್ಸ್ ಹೈದರಾಬಾದ್ ಅಂತ ಅನ್ನಿಸ್ತಾ ಇದೆ. ಇವರ ಟೀಮ್ನ ನೋಡಿ, ಸ್ಕ್ವಾಡ್ನ ನೋಡ್ತು ಅಂದರೆ ನೋಡ್ಬೋದು ನೀವು. ಇಂಪ್ಯಾಕ್ಟ್ ಪ್ಲೇಯರ್ ಆಗೂ ಕೂಡ ಅಷ್ಟೇ ನೀವು ಅಂಥ ಒಂದು ಸಚಿನ್ ಬೇಬಿ ಮತ್ತು ಅಥರ್ವಾ ಟೈಡೋ, ಸೊ ಇವ್ರನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ, ಅಥವಾ ಇವ್ರು ಅಭಿನವ್ ಮನೋಹರ್ನ ಬೇಕಾದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ಕೋಬೋದು. ಸೊ ಅಂಥ ಕನ್ವಿನ್ಸಿಂಗ್ ಲಾಸ್ಟ್ ಟೈಮ್ ಅಂತಂದರೆ ಇವ್ರದ್ದು ಏನು ಗುರು ಇದು ಬ್ಯಾಟಿಂಗ್ ಹಿಂಗಿದೆ, ಬ್ಯಾಟಿಂಗ್ ಬಿಡೋರ್ಗೂ ಇದೆಯಲ್ಲ ಗುರು, ಅಜ್ಜಿ ತತ್ಕೋರೇ ಇದಾರಲ್ಲ ಗುರು, ಬಂದವರಲ್ಲ ತತ್ಕೋರು. ಬ್ಯಾಕಪ್ ಬೆಂಚ್ ಸ್ಟ್ರೆಂತ್ ನೋಡು ಗುರು ಹೆಂಗಿದೆ ಇವ್ರದ್ದು. ಅಲ್ಲಿ ಗ್ಲೆನ್ ಫಿಲಿಪ್ ಕೂತ್ಕೊಂಡಿದ್ದಾರೆ, ಮಾರ್ಕ್ರಮ್ ಕೂತ್ಕೊಂಡಿದ್ದಾರೆ, ಅವ್ರಿಗೆ ಚಾನ್ಸ್ ಸಿಗ್ತಾ ಇಲ್ಲ, ಆ ಥರ ಇದೆಯಲ್ಲ ಗುರು ಅಂತ ಅನ್ನಿಸ್ತಾ ಇತ್ತು. ಬಟ್ ಈ ಟೈಮು ಆ ಥರ ಇಲ್ಲ ಸನ್ರೈಸರ್ಸ್ ಹೈದರಾಬಾದು. ಹೌದು ಚೆನ್ನಾಗಿದೆ, ಟಾಪ್ 6 ಬ್ಯಾಟಿಂಗ್ ಏನಿದೆ ಅದು ಸಖತ್ತಾಗಿದೆ, ಏನು ವರ್ಸ್ಟ್ ಆಗಿದೆ ಅಂತ ಹೇಳ್ತಿಲ್ಲ. ಬಟ್ ಅದಾದಮೇಲೆ ಲೋವರ್ ಮಿಡ್ಲ್ ಆರ್ಡರ್ ಅಂತ ಏನು ಹೇಳ್ತಾರೆ, 6 ಆಮೇಲೆ 7, 8, 9, ಸೊ ಈ ಥರ ಅಷ್ಟೊಂದೇನು ಕಾಣಿಸ್ತಾ ಇಲ್ಲ. ಅಥರ್ವಾ ಟೈಟು ಮತ್ತು ಸಚಿನ್ ಬೇಬಿ ಅಂತ ಹೆವಿ ಕಾನ್ಫಿಡೆನ್ಸ್ ಕೊಡ್ತಾರೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಸೊ ಆದ್ದರಿಂದ ಒಂದು ಡೀಸೆಂಟ್ ಸ್ಕ್ವಾಡ್ನ ಬಿಲ್ಡ್ ಮಾಡಿದರೆ ಬೌಲಿಂಗಿಗೆ ಬಂತು, ಫಾಸ್ಟ್ ಬೌಲಿಂಗಿಗೆ ಬಂತು ಅಂದರೆ ಪ್ಯಾಟ್ ಕಮಿನ್ಸು, ಮೊಹಮ್ಮದ್ ಶಮಿ ಆ್ಯಂಡ್ ಹರ್ಷಲ್ ಪಟೇಲ್ ಇದ್ದಾರೆ ಮೈನ್ ಬೌಲರ್ಸ್ ಆಗಿ. ಈ 3 ಜನ ಅಟ್ಯಾಕ್ ಮಾಡುವಂಥ ಸಾಧ್ಯತೆ ಇದ್ದರೆ ಆ್ಯಡಮ್ ಜಾಂಪಾ ಒಂದು ಒಳ್ಳೆ ಸ್ಪಿನ್ನರು, ಬಟ್ IPL ಅಂತ ಬಂದಾಗ ಅಷ್ಟಾಗೇನು ಪ್ರೂವ್ ಮಾಡ್ಕೊಂಡಿಲ್ಲ ಇವರು. ಜೊತೆಗೆ ರಾಹುಲ್ ಚಾರು ಕೂಡ ಅಷ್ಟೊಂದೇನಾಗಿ ಪ್ರೂವ್ ಮಾಡ್ಕೊಂಡಿಲ್ಲ. ರಾಹುಲ್ ಚಾರ್ ಆ್ಯಂಡ್ ಆ್ಯಡಮ್ ಜಾಂಪಾ ಇಲ್ಲಿ ಆಡಲೇಬೇಕು ಆ ಥರ ಸೀನ್ ಇದೆ. ಅಥವಾ ಇವರು ಅಭಿಷೇಕ್ ಶರ್ಮಾ ಸ್ಪಿನ್ ಮಾಡ್ತಾರೆ ಅಂತಂದರೆ 4 ಓವರ್ ಹಾಕ್ತಾರೆ ಅಂತಂದರೆ ಇವ್ರ ಜೊತೆಗೆ ರಾಹುಲ್ ಚಾರ್ನೋ ಅಥವಾ ಆ್ಯಡಮ್ ಜಾಂಪನೋ ಹಾಕೊಂಡು ಹೋಗುವಂಥ ಸಾಧ್ಯತೆ ಇರುತ್ತೆ. ಇಲ್ಲಾಂತಂದರೆ ರಾಹುಲ್ ಚಾರ್ನ ಬೇಕಾದ್ರೆ ಇಂಪ್ಯಾಕ್ಟ್ ಪ್ಲೇಯರಾಗೂ ಕೂಡ ಯುಟಿಲೈಸ್ ಮಾಡ್ಕೊಬೋದು. ಬಟ್ ಅದೇ ಲಾಸ್ಟ್ ಟೈಮ್ಗೆಲ್ಲ ಕಂಪೇರ್ ಮಾಡ್ತು ಅಂತಂದರೆ ನಟರಾಜನ್ ಇವರು ಎಲ್ಲ ಎಂತೆಂಥ ಬೌಲರ್ಗಳಿದ್ರು ಇವರಲ್ಲಿ. ಭುವನೇಶ್ವರ್ ಕುಮಾರ್ ಇದ್ರು, ಎಂತೆಂಥವ್ರು ಇದ್ರು. ಲಾಸ್ಟ್ ಟೈಮ್ಗೆ ಕಂಪೇರ್ ಮಾಡ್ತು ಅಂದರೆ SRH ಈ ಸಲ ಯಾಕೋ ನನಗೆ ಡಲ್ ಕಾಣಿಸ್ತಾ ಇದೆ ಮಗ. ಅವರು ಅಷ್ಟೇನಾಗಿ ಚಾಕಚಕ್ಯತೆಯಿಂದ ಆಪ್ಷನ್ ಮಾಡಿಲ್ಲ ಅಂತ ನಂಗೆ ಅನ್ನಿಸ್ತು. ಯಾವಾಗ ಇಶಾನ್ ಕಿಶನ್ನ ತಗೊಬಿಟ್ರೆ ಇವರು ಬೇರೆಯವ್ರನ್ನ ತಗೊಳ್ಳಿಲ್ವ, ಬ್ಯಾಕಪ್ ನೋಡಿ ಬೇರೆ ಯಾರೂ ಇಲ್ಲ ಅಲ್ಲಿ. ಇಶಾನ್ ಕಿಶನ್ ಮತ್ತು ಕ್ಲಾಸನ್ ಇಬ್ಬರು ಲೆವೆಲಲ್ಲಿ ಆಡಲೇಬೇಕು ಅಲ್ಲಿ, ಅವ್ರಿಗೆ ಬ್ಯಾಕಪ್ಪೇ ಇಲ್ಲ ಅಲ್ಲಿ. ಆ ಥರ ಇದೆ ಸೀನಿಲ್ಲಿ. ಸೊ ನನ್ನ ಪ್ರಕಾರ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿ ಕಾಣಿಸ್ತಾ ಇಲ್ಲ. ನಿಮಗೆ ಸ್ಟ್ರಾಂಗ್ ಆಗಿ ಏನು ಅನ್ನಿಸ್ತಾ ಇದೆ ಈ ಒಂದು ಸ್ಕ್ವಾಡ್ನ ನೋಡ್ತು ಅಂತಂದರೆ? ಒಟ್ನಲ್ಲಿ ಬ್ಯಾಟಿಂಗ್ ಅಂತೂ ಟಾಪ್ 6 ಅಂತೂ ಡಿಸ್ಟ್ರಕ್ಟಿವ್ ಆಗಿದೆ, ಅದ್ರ ಬಗ್ಗೆ ಮಾತೇ ಇಲ್ಲ, ಅದ್ರ ಬಗ್ಗೆ ಡೌಟೇ ಇಲ್ಲ. ಅದನ್ನು ಬಿಡ್ತು ಅದೇ ಪಾಸಿಟಿವ್ ಇವ್ರದ್ದು. ಅದನ್ನು ಬಿಡ್ತು ಅಂತಂದರೆ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಆಗಿರಲಿ, ಜೊತೆಗೆ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಆಗಿರಲಿ, ತೀರಾ ಒಂಥರ ಕೆಳಗಡೆ ಕಾಣಿಸ್ತಾ ಇದೆ. ನೋಡೋಣ ಅದೇನು ಮಾಡ್ತಾರೆ ಸನ್ರೈಸರ್ಸ್ ಹೈದರಾಬಾದು ಅಂತ. ಸೊ ಓವರಾಲ್ ಈ ಸ್ಕ್ವಾಡ್ನ ನೋಡ್ತು ಅಂತಂದರೆ ಕ್ವಾಲಿಫೈ ಆಗುತ್ತಾ ಆಗೋದಿಲ್ವಾ ಅದು ಯಾಕೋ ನನಗೂ ಡೌಟ್ ಅನ್ನಿಸ್ತಾ ಇದೆ. ಈ ಸ್ಕ್ವಾಡು ಕ್ವಾಲಿಫೈ ಆಗೋದು, ಬಟ್ ಟ್ರೋಫಿ ಅಂತೂ ಗೆಲ್ಲಲ್ಲ ಅಂತ ಅನ್ನಿಸ್ತಿದೆ ಮಗ ಈ ಸೀಸನು. ಪಕ್ಕ ಈ ಟೀಮು ಟ್ರೋಫಿ ಗೆಲ್ಲಲ್ಲ. ಯಾಕಂದರೆ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟು ಜೊತೆಗೆ ಆ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಏನಿದೆ ಅದು ಅಷ್ಟೊಂದು ಕನ್ವಿನ್ಸಿಂಗ್ ಆಗಿ ಕಾಣಿಸಿಲ್ಲ. ಜೊತೆಗೆ ಆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಏನು ಯೂಸ್ ಮಾಡ್ಕೊತಿರೋರು ಅದು ಕೂಡ ಅಷ್ಟೊಂದು ಬ್ಯಾಕಪ್ಸು ಸಖತ್ತಾಗಿಲ್ಲ ಅಂತ ಅನ್ನಿಸಿದೆ. ಅಂದ್ರೆ ಪ್ಲೇಯರ್ಗೆ ಯಾರಾದ್ರು ಇಂಜುರಿ ಆಯಿತು ಅಂದರೆ ಅದಕ್ಕೂ ಕೂಡ ಬ್ಯಾಕಪ್ ಇಲ್ಲ ಅವರಿಗೆ. ಕರೆಕ್ಟಾಗಿ 20 ಜನ ತೊಗೊಂಡಿದ್ದಾರೆ, ಅದ್ರಲ್ಲಿ ಬ್ಯಾಕಪ್ಸು ಕರೆಕ್ಟಾಗಿ ಕಾಣಿಸ್ತಿಲ್ಲ ನನಗೆ. ಲಾಸ್ಟ್ ಟೈಮ್ ಕಂಪೇರ್ ಮಾಡ್ತು ಅಂದರೆ ಲಾಸ್ಟ್ ಟೈಮ್ ಹೆಂಗಿತ್ತು ಬೊಂಬಾಟ್ ಆಗಿದ್ದಂಥ ಸನ್ರೈಸ್ ಹೈದರಾಬಾದ್ ಟೀಮು, ಈ ಟೈಮು ಅಷ್ಟೊಂದು ಕನ್ವಿನ್ಸಿಂಗ್ ಆಗಿ ಕಾಣಿಸ್ತಾ ಇಲ್ಲ. ಸೊ ಅದರಿಂದ ನನಗೆ ಅನ್ನಿಸ್ತಾ ಇದೆ ಟ್ರೋಫಿ ಗೆಲ್ಲಲ್ಲ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ನಿಮಗೆ ಏನು ಅನ್ನಿಸುತ್ತೆ ಕಾಮೆಂಟ್ ಸೆಕ್ಷನ್ ಹಾಕಿ. ಬಾ.